ಅಣ್ಣ ಏನಣ್ಣ ಇಲ್ಲಿಗೆ ಬಂದುಬಿಟ್ರಿ? ನಾನೇ ಫೋನ್ ಮಾಡೋಣ ಅಂತ ಇದ್ದೆ, ಅಷ್ಟೊತ್ತಿಗೆ ನೀವೇ ಬಂದುಬಿಟ್ರಿ. ಬರೋಣ, ಇಲ್ಲೇ ಇರೋದು ನಮ್ಮ ಮನೆಗೆ, ಇದೇ ನೋಡಿ ನಮ್ಮ ಮನೆ. ಬಾ ನಮ್ಮ ಮಗನೇ, ಲೋಪರ್ ನನ್ನ ಮಗನೇ, ನೀನು ಸುಮ್ಮನೆ ಸುಳ್ಳು ಹೇಳಿ ನಮ್ಮ ತಗ 5,000 ದುಡ್ಡು ಕಿತ್ಕೊಂಬಂದಲ್ಲ. ಇವಾಗ ನೀನು 10,000 ದುಡ್ಡು ನಮಗೆ ವಾಪಸ್ ಕೊಡಬೇಕು ನನ್ನ ಮಗನೇ. ನೀನೇನು ಹೇಳಿದ್ದೆ? 5,000 ಕೊಡ್ರಿ, ಬರಲಿಲ್ಲ 10,000 ನಾನೇ ಕೊಡ್ತೀನಿ ಅಂತ ಹೇಳಿದ್ದಲ್ಲ. ಬಾರು ನೀನು ಮಾಡಿರೋ ಬೋರ್ ಪಾಯಿಂಟ್ನಾಗೆ ಒಂದು ನೀರಿಲ್ವಲಿ. ಇಂಥವೇನು ಕನ ಮಾಡ್ತೀಯ? ಹೊಟ್ಟೆ ಉರಿತೈತೆ ನಮಗೆ. 1,000 ಅಡಿ ಕೊಡಿಸ್ರಿ, 1,000 ಅಡಿ ಕೊಡಿಸ್ರಿ ಅಂದಲ್ಲ. ಏಳು ದುಡ್ಡು ಆಗೈತೆ ಎಂಬುದು ಏನೋ ಗೊತ್ತೈತೇನಲ್ಲ ನಿನಗೆ. 1,00,000 ರೂಪಾಯಿ ಇವತ್ತು 1,20,000 ಬೋರ್ ಕೊರ್ಸಕ್ಕೆ ಹಾತ್ಕಣಲಿ. ಲೋಪರ್ 1,00,000 ಆಯ್ತಲ್ಲ, ನೀನು ಕೊಡ್ತೀಯನೋ ನೀನು ಕೊಡ್ತೀಯನೋ? ಸುಮ್ಮನೆ ಹೊಟ್ಟೆ ಉರಿತೈತೆ ನಮಗೆ, ಹೊಟ್ಟೆ ಉರಿತೈತೆ. ಎಷ್ಟು ಬುಲ್ಡೆ ಬಿಟ್ಟಲೇ ಈಗ ಹೇಳ್ತೀನಿ. ಇನ್ನೊಂದು ದಿವಸ ಇಂಥವ ಯಾರಿಗೂ ನೀನು ಮಾಡೋಕ್ಕೆ ಹೋಗ್ಬೇಡ. ಇಂಥ ಕೆಲಸ ಯಾಕೋ ಮಾಡ್ತೀಯ ನೀನು? ಯಾಕೆ ಮಾಡ್ತೀಯ ಅಂತ ಹೇಳಿ 1,000 ಅಡಿ ಕೊರಿಸ್ಬಿಟ್ಟು ದುಡ್ಡನ್ನು ಅಧ್ವಾನ ಮಾಡಿದ್ವಿ. ಒಂದು ಹನಿ ನೀರಿಲ್ವಲ್ಲೇ, ಒಂದು ಹನಿ ನೀರಿಲ್ಲ. ನನ್ನ ಮಗನ ಇಂಥವೇನಕ್ಕೋ ಮಾಡ್ತೀಯ ಸುಮ್ಮನೆ? ಹಿಂಗೇನಕ್ಕೆಲ್ಲ ಮಾಡೋಕ್ಕೆ ಹೋಗ್ತೀಯ ನೀನು ಲೋಪರ್? ಹಿಂಗೆ ಯಾರಿಗೂ ಹಿಂಗೆ ಮಾಡೋಕ್ಕೆ ಹೋಗ್ಬೇಡ. ಬರಲಿಲ್ಲ ಅಂದರೆ ಸುಮ್ಮನೆ ಇವಾಗ ದುಡ್ಕೊಂಬಕ್ಕಾಗಿನ ಮಾಡೋದು ಬೇಡ. ಇವಾಗ ದುಡ್ಕೊಂಬನ ಅಂತ ಹೇಳಿ ನಿನಗೆ ಕೆಲಸ ಮಾಡಿ ದುಡಿಯೋ ಯೋಗ್ಯತೆ ಇಲ್ಲದಕ್ಕೆ ನೀನು ಈ ರೀತಿ ಎಲ್ಲನ ಸುಮ್ಮನೆ ಬುಲ್ಡೆ ಬಿಟ್ಟು ನೋಡು ಇಷ್ಟೊಂದು ಬಂದಿದ್ದಾವೆ, ಹಿಂಗೆ ಬಂದಿದ್ದಾವೆ, ಹಂಗೆ ಬಂದಿದ್ದಾವೆ ಅಂತೇಳಿ ನಮ್ಗೆ ಇಲ್ಲದ್ದೆಲ್ಲನ ವೀಡಿಯೋಗಳೆಲ್ಲನ ತೋರಿಸ್ಬಿಟ್ಟು ಈ ರೀತಿ ಮೋಸ ಮಾಡಿದೆ ನಾವು ಲೋಪರ್. ನಾನು ಇಲ್ಲೋಡು ಏನು ಅಂದ್ಕೊಂಡಿದ್ದೆ ಗೊತ್ತಾ ಮ್ಯಾಮ್, ಇವನು ತೋರ್ಸೋದು ನೋಡಿದ್ರೆ ಪಕ್ಕ ಬಂದೇ ಬಿಡ್ತವೆ ಅಂತ ಅಂದ್ಕೊಂಡಿದ್ದೆ. ಆ ರೀತಿ ತೋರಿಸ್ತಾ ಅಲ್ಲ, ಇಂಥದ್ದೆಲ್ಲ ಸುಳ್ಳು ಹೇಳಿ ಯಾರೋ ಮಾಡಿರೋದೆಲ್ಲ ತೋರಿಸ್ಬಿಟ್ಟವನೇ ಈ ಲೋಪರ್. ಇಂಥವೇನು ಕಲ ಮಾಡ್ತೀಯ ನೀನು? ಇನ್ನೊಂದು ಸತಿ ಇಂಥವೇನ ಮಾಡಿಬಿಟ್ಟಿದೀಯ ಅಂದ್ರೆ ನೋಡು, ನಾವು ಮಾತ್ರ ಸುಮ್ಮನೆ ಇರೋದಿಲ್ಲ ನನ್ನ ಮಗನೇ. ಇನ್ನೊಂದು ನಮ್ಮೂರಾಗ ಏನಾನ ಬಂದು ಎಲ್ಲರಿಗೂ ಹೇಳಿ ಏನಾನ ಮಾಡು, ಹೇಳ್ತೀನಿ. ಇಂಥವು ಯಾರಿಗಾನ ಮೋಸ ಮಾಡು, ಬಡವ್ರಿಗೆ ರೈತರಿಗಿಂತ ಮೋಸ ಮಾಡಿಬಿಟ್ರೆ ಬರಲ್ಲ ಅಂದಮೇಲೆ ಬರಲ್ಲ ಅಷ್ಟೇ. ಸುಮ್ಮನೆ ಯಾಕೋ ದುಡ್ಕೊಂಬಕ್ಕಾಗಿ ಈ ರೀತಿ ಮಾಡ್ತೀರಾ? ಅಯ್ಯೋ ಅಯ್ಯೋ ಅಯ್ಯೋ, ಯಾಕೆ ನಮ್ಮ ಕಿಟ್ಟು ನಂಗೆ ಹೊಡಿತಾ ಇದ್ದಾರೆ ಇವರೆಲ್ಲನ? ಯಾಕ್ರಪ್ಪ, ಯಾಕ್ರೋ? ಯಾರು ನೀವು? ಯಾರಂತ ಹೇಳಿ ನಿನ್ನ ಮಗನೇ ಕೇಳು, ಹೇಳ್ತಾನೆ. ನನ್ನ ಮಗ ಎಷ್ಟು ಸುಳ್ಳು ಹೇಳ್ಬಿಟ್ಟು ಇವಾಗ ದುಡ್ಡು ಕಿತ್ಕೊಂಡು ಬಂದುಬಿಟ್ಟಿದ್ದಾನೆ ಗೊತ್ತಾ? ಎಷ್ಟು ಮೋಸ ಮಾಡಿದ್ದಾನೆ. ಅದ್ರಾಗೆ ನಾನು ಫೋನ್ ಮಾಡಿದ್ರೆ 500 ಅಡಿ 300 ಅಡಿಗೆ ಬರಲಿಲ್ಲಪ್ಪ, 1,000 ಅಡಿವರೆಗೂ ಕೊಡಿರಿ, ಪಕ್ಕ 3-3.5 ಇಂಚು ನೀರು 1,000 ಅಡಿ ಕೊರಿಬೇಕು ನೀವು ಅಂತ ಹೇಳಿ ಹೇಳ್ದ ಬೊಗಳ್ದ. ಅದಕ್ಕೆ ನಾವು ಬಂದ್ವಿ ನೋಡಿ ಹುಡ್ಕೊಂಡು ಕೊರೆದು. ಸುಮ್ಮನೆ ದುಡ್ಡೆಲ್ಲ ವೇಸ್ಟ್ ಆಯಿತು. ಇಂಥದ್ದು ಏನಕ್ಕೆ ಮಾಡಬೇಕು? ಬರಲಿಲ್ಲ ಅಂದಮೇಲೆ ಮಾಡಬಾರ್ದು ಇಂಥದ್ದೆಲ್ಲನ. ಯಾಕೆ ದುಡ್ಡೆಲ್ಲನ ಅಧ್ವಾನ ಮಾಡ್ಬೇಕು ನಮ್ದೆಲ್ಲನ? ಅಯ್ಯೋ, ಯಾಕೆ ನಮ್ಮ ಕಿಟ್ಟು ಹಿಂಗೆ ಓದಿತಾ ಇದ್ದಾರೆ ಇವರು? ಯಾಕೆ ಆಯ್ತಾ? ನಮ್ಮ ಕಿಟ್ಟು ಬೋರ್ ಪಾಯಿಂಟ್ ಮಾಡಿದ್ದ, ಅದಕ್ಕೇನೆ ನೀರು ಬರಲಿಲ್ಲ. ಇಂಥವೇನಕ್ಕ ಮಾಡ್ತೇನೆ ನೀನು, ಬರ್ದಿಲ್ಲದ ಮೇಲೆ ಇಂಥವೆಲ್ಲ ಮಾಡಬೇಡ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಏನೋ ನಿಮ್ಮ ಅದೃಷ್ಟ ಬರಲಿಲ್ಲ, ನಿಮಗೆ ದುರದೃಷ್ಟ ಐತೆ ಅನಿಸುತ್ತೆ. ಅದೃಷ್ಟ ಇದ್ದರೆ ನೀರೂ ಬರ್ತವೆ, ಎಲ್ಲ ಬರ್ತವೆ. 1,000 ಅಡಿ ಕೊರಿದ್ರೂ ಒಂದು ಹನಿ ನೀರಿಲ್ಲ ಅಂತಂದರೆ ಅದು ನಿಮ್ಮ ದುರದೃಷ್ಟ. ನಮ್ಮ ಹುಡುಗನ ಹಿಡ್ಕೊಂಡು ಬಡಿಯೋ ಅಂಥದ್ದೇನಿಲ್ಲ ನೀನು. ಏಯ್ ಮುಚ್ಚಮ್ಮ ಬಾಯಿ, ನನ್ನ ಮಗ ಸುಳ್ಳು ಹೇಳಿದ್ದಾನೆ. ಇವನಿಗೆ ಯಾವ ಬೋರ್ ಪಾಯಿಂಟ್ ಮಾಡೋದು ಬರೋದಿಲ್ಲ, ಏನಿಲ್ಲ. ನಾನು ಎಲ್ಲ ತಿಳ್ಕೊಂಡಿದ್ದೀನಿ. ನನಗೂ ಇಲ್ಲಿ ಪರಿಚಯ ಇರೋರು ಇದ್ದಾರೆ ಇಲ್ಲೂ ನಾನು ತಿಳ್ಕೊಂಡು ಬಂದಿರೋದು. ಅವ್ರ ಚಿಕ್ಕಪ್ಪ ಮಾಡ್ತಾನೆ ಅನ್ನೋದೊಂದು ಉದ್ದೇಶಕ್ಕೆ ಅವ್ರ ಚಿಕ್ಕಪ್ಪನ ಮೇಲೆ ಸೇಡಿಗೂ ಈ ರೀತಿ ಮಾಡ್ತಾ ಇರೋದು. ಇವನು ಯಾವತ್ತೂ ಇಂಥದ್ದೆಲ್ಲ ಏನು ಕಲ್ತಿಲ್ಲ, ಸುಮ್ಮನೆ ಮಾಡ್ತಾ ಇದ್ದಾನೆ ಅಂತೇಳಿ ನಾನು ಎಲ್ಲ ವಿಚಾರಿಸ್ದೆ. ಏನೋ ಬಿಡು, ಓದ್ರು ಹೋಗ್ಲಿ, ಮಾಡಿಕೊಟ್ಟವನೇ, ಬಂದರೂ ಬರ್ಬೋದು ಅಂತ ತಿಳ್ಕೊಂಡೆ ನಾನು. ಹಿಂಗೆಲ್ಲ ಗೊತ್ತಿದ್ರೆ ಮುಂಚೆನೇ ನಾನು ವಿಚಾರಿಸ್ತಿದ್ದೆ. ನಾನು ಸ್ವಲ್ಪನ ವಿಚಾರಿಸ್ದಂಗೆ ದುಡುಕಿ ಬಿಡತ್ಲಾಗ ಹೋಗ್ಲಿ ಅಂತೇಳಿ ಹಾಕಿಸ್ಬಿಟ್ಟೆ. ಇವನು ನಂಬಿಸ್ಬಿಟ್ಟ. ಹಂಗೆ ಅಷ್ಟು ಬರ್ತವೆ ಇಷ್ಟು ಬರ್ತವೆ ನಾನು ಮಾಡಿರೋದ್ರಲ್ಲಿ ಹಾಗೆ ಹಿಂಗೆ ಅಂತ ಹೇಳಿ ನಂಬಿಸ್ಬಿಟ್ಟ. ಇನ್ನು ದುಡ್ಡೇನು ಕಲ್ಯಾಣ ಮಾಡ್ಕೊಂಡವನು ನಮ್ಮ ಇವನು. ಯಾರು ಒಯ್ತಾ ಇದ್ದಾರೆ? ಯಾಕ ನಾನು ನಮ್ಮನ ಮಗ ಬಿಡ್ರಪ್ಪ, ಬಿಡ್ರಿ, ಸುಮ್ಮನೆ ಒಯ್ಬೇಡ್ರಿ. ಅವನು ಅದ್ರ ಹಿಂಗೆ ಇಬ್ಬರಾಳು ಒಂದಾಗ ಒಯ್ತಾ ಇದ್ದೀರಲ್ಲ, ಬೇರೆ ಕಡೆಗಾದ್ರೂ ಹಂಗೆ ಹೋಗ್ತೀರಾ ನೀವು? ಕೈಕಾಲು ದಿಮ್ಗೈದಾವೆ ಜನಗಳಿಗೆ ಮೋಸ ಮಾಡಿ ಈ ರೀತಿ ಎಲ್ಲ ಸುಳ್ಳು ಹೇಳ್ಬಿಟ್ಟು ದುಡಿಯೋದಕ್ಕೆ ನೋಡ್ತಾ ಇದ್ದಾನೆ. ದುಡಿಯೋ ಯೋಗ್ಯತೆ ಇಲ್ಲ. ಹಿಂಗಿದ್ರೂ ದುಡಿಯೋ ಯೋಗ್ಯತೆ ಇಲ್ಲದಕ್ಕೆ ಹಿಂಗೆ ಮಾಡ್ತಾ ಇರೋದು ನನ್ನ ಮಗ. ಯಾರೋ ಮಾಡ್ತಾರೆ ಅಂತ ಹೇಳಿ ಅದ್ರ ಮೇಲೆ ಸೇಡಿಗೆ ಒಬ್ಬರು ಮಾಡ್ತಾರೆ ಅಂತ ನಾವು ಮಾಡಿದ್ರೆ ಅದು ಯಾವತ್ತೂ ಒಳ್ಳೇದಾಗಲ್ಲ. ಒಬ್ರು ಮಾಡ್ತಾರೆ ಅಂತ ಮಾಡ್ತಾ ಇರೋದಕ್ಕೆ ಈ ಲೋಪರು ಇಂಥದ್ದು ಮಾಡ್ತಾ ಇರೋದು. ಅವರು ಮಾಡ್ತಾ ಇದ್ದಾರೆ, ನಾನು ಅದೇ ಕೆಲಸ ಮಾಡೋಣ ಅಂತ ಹೇಳಿ ಮಾಡಿದ್ರೆ ನೀನು ಯಾವತ್ತೂ ಉದ್ಧಾರ ಆಗಲ್ಲ ನಿನ್ನ ಜೀವನದಾಗೆ. ಅಯ್ಯೋ ಬಿಡ್ರಪ್ಪ, ಅದು ಯಾಕೆ ಹಂಗೆ ಒಯ್ತಾ ಇದ್ದೀರಾ ಹಿಡ್ಕೊಂಡು? ಅವ್ನು ಏನು ಗತಿ ಆಗಬೇಕು ಬಿಡ್ರಿ. ಇವ್ರು ನೋಡು ಹಂಗೆ ಒಯ್ತಾರೆ. ಏನೋ ಒಂದಿಟ್ಟು ಹೆಚ್ಚು ಕಮ್ಮಿ ಆಗಲಿ ನಮ್ಮ ಹುಡುಗಗೆ ಅವಾಗ ಹೇಳ್ತೀನಿ. ನೀವು ಏನೋ 5,000 ಕೊಟ್ಟಿರೋದಕ್ಕೆ ಇದು ಮಾಡ್ತೀರಾ, ಬಿಸಾಕ್ತೀನಿ ನಿಮ್ದು 5,000ನ. ನಿಮ್ದು ಏನು ಬೇಕಾಗಿಲ್ಲ ನಮಗೆ. ಎಲ್ಲರಿಗೂ ಹಂಗೆ ಮಾಡ್ತೀರೇನೋ ನೀವು? ಇಲ್ಲೋಡು, ಇನ್ನು ನಮಗೆ 10,000 ಎಕ್ಸ್ಟ್ರಾ ಕೊಟ್ಟರೆ ಸರಿ. ನಾವಿವಾಗ ಇಷ್ಟೊಂದು ಲಾಸ್ ಮಾಡ್ಕೊಂಡಿದ್ವಿ. ನನ್ನ ಮಗ ಬೋಳಿ ಮಗ ಸುಳ್ಳು ಹೇಳಿ ಬಂದು ನಮಗೆಲ್ಲ ಹಿಂಗೆ ಮಾಡಿದ್ದಕ್ಕೆ 10,000 ನಮ್ಗೆ ಎಕ್ಸ್ಟ್ರಾ ಕೊಡ್ಬೇಕು. ನನ್ನ ಮಗ ಕೊಡಲಿಲ್ವಾ? ಅದ್ರ ಕತೆನೇ ಬೇರೆ ನೋಡಿ. ಇವನಿಗೆ ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ. ಬಂದು ನಮ್ಮ ಕೈ ಸಿಗೆ ಬಿಡಲಿ ಇಲ್ವೋಪರ ಅವ ಮಾತಾಡ್ತೀವಿ. ಅದೇ ಮತ್ತೆ ನೋಡಿ ಮ್ಯಾಮ್, ಸುಮ್ಮನೆ ಹೋಗೋಣ. ನನ್ನ ಮಗನ ಎಲ್ಲಿ ತಗೋಬೇಕು ಅಲ್ಲಿ ತಗೋಬೇಕು. ಚಾರ್ಜು ಇನ್ನು ಏನು ಮಾಡ್ತೀವಿ ಅಂತ ಗೊತ್ತಿಲ್ಲ. ಹಿಂಗೆ ಆಗಲಿ
ನೋಡು ಹೆಂಗೆ ಮಾಡ್ತೀನಿ ನನ್ನ ಮಗುಗೆ ಅಂತ. ಅಯ್ಯೋ ಬಿಡ್ರಿ, ಯಾಕೆ ಹಿಂಗೆ ಒಯ್ತಾ ಇದ್ರಣ, ಬಿಡೋಣ ಬಾ ಹೋಗನ್ ಬಾ, ಎಲ್ಲಾದ್ರೂ ನೋಡ್ಕೊಂಬನ ಬಾ ನನ್ನ ಮಗನ. ನಮ್ಮ ಹುಡ್ಗನ ಪಟ್ಟೆ ಸೀರೆ ನೋವಾತೇನಪ್ಪ, ಪಾಪ ನೋವಾತೇನೋ. ನೋಡು ಹೆಂಗೆ ನೋವಾಯ್ತು, ಹೆಂಗೆ ಹಿಡ್ಕೊಂಡು ಹೊಡೆದು ಬಿಟ್ರು. ಅಪ್ಪ ಅಮ್ಮ ಹೆಂಗೆ ಹೊಡೆದು ಬಿಟ್ರಮ್ಮ. ಅಯ್ಯಪ್ಪ ನೆಸಿಟ್ಟತ್ನಾಗ ಸಿದ್ಲಿಂಗಿಗೆ ಯಾರಿಗಾನ ಆದ್ರೆ ಸಾಕಪ್ಪ ಅಂತೇಳಿ ನೆನೆಸ್ಕೊಂತಿದ್ವಿ. ಇವತ್ತು ನಿನ್ನ ಮಗ್ಗೆ ಹೊಡೆದ್ರಲ್ಲಿ ಅಯ್ಯ ದೇವ್ರಿ ಹೋಗತ್ತ. ನೆನ್ನೆ ಸಿಟ್ಟತ್ನಾಗಿಂದ ನಿನ್ನ ಮಗನೂ ಹಂಗಂತಿದ್ದ, ನೀನು ಹಂಗಂತಿದ್ದೆ, ರಂಗಮ್ಮನ ಹಂಗಂತಿದ್ಲು. ಬಂದು ಯಾರನ್ನ ಹಿಡ್ಕೊಂಡು ಚಂದ ಕೊಯ್ಬೇಕು ಅಂತ ಹೇಳಿ ನಾವು ಮಾತಾಡ್ತಿದ್ವಿ. ಇವತ್ತು ಇವನಿಗೆ ಒದ್ರಲ್ಲೇ ಅವನು ಒಟ್ಟುರಿ ಸಿದ್ಲಿಂಗ. ಅವನು ಏನು ಮಾಡಿದ್ನ, ಏನು ಹೇಳ್ಕೊಟ್ನ, ಏನೋ ಇಲ್ಲಿ ಪರಿಚಯ ಇದ್ದಾರೆ ಅಂತ ಹೇಳಿದ್ನಲ್ಲ ಅವನು. ಇಲ್ಲನ ಇವರೇನೆ ಏನೋ ಹೇಳ್ಕೊಟ್ಟಿರ್ಬೇಕು, ಏನೋ ಹೇಳ್ಕೊಟ್ಟಿರೋದಕ್ಕೆ ಹಿಂಗೆ ಅವ್ರು ಬಂದು ಗಲಾಟೆ ಮಾಡ್ತಾ ಇರೋದು. ಹೇಳ್ಕೊಟ್ಟಿರೋದಕ್ಕೆ ಮತ್ತೆ ಹಿಂಗೆ ಆಗಿರೋದು. ಅಮ್ಮ ನಾನು ಇವತ್ತು ಯಾವತ್ತೂ ಇನ್ಮೇಲಿಂದಾನ ಬೋರ್ ಪಾಯಿಂಟ್ ಸವಾಸಕ್ಕೆ ಹೋಗಲ್ಲ ಕಣಮ್ಮ. ಹೋಗಲ್ಲ ಕಣಮ್ಮ, ಅದೆಲ್ಲ ನನಗೆ ಬರೋಲ್ಲ. ನಾನು ಸುಮ್ಮನೆ ಏನೋ ಒಂದು ಮಾಡ್ಬೇಕಂತ ಮಾಡಿದ್ದು, ನಿಜವಾಗ್ಲೂ ನನಗೆ ಪಾಯಿಂಟ್ ಮಾಡೋಕ್ಕೆ ಬರೋಲ್ಲ. ಯಾಕಲ್ಲ ಏನಾಯಿತು? ಅಯ್ಯೋ ಬೋರ್ ಪಾಯಿಂಟ್ ಮಾಡಿದ್ನಲ್ಲ, ಅವ್ರು ಬಂದು ನನಗೆ ಹಿಡ್ಕೊಂಡು ಹೋಯ್ತಾ ಇದ್ದಾರೆ. ಅವನು ಇಬ್ಬರು ಕಾಣಿನಂತಾರೆ, ಒಳ್ಳೆ ರೋಡಿಗಳು ಇದ್ದಂಗೆ ಇದ್ದಾರೆ. ಬಂದು ಹಿಡ್ಕೊಂಡು ನನಗೆ ಹೋಯ್ತಾ ಇದ್ದಾರೆ. ಅವನು ಏನೋ ಲೋಪರ್, ಯಾಕಲ್ಲ ಹಿಂಗೆ ಮಾಡಿದೆ ನೀನು? ಎಲ್ಲ ಪೇಲ್ ಆಗೈತೆ ಬಾರಲ್ಲ, ಇವತ್ತು 1000 ಅಡಿ ಕೊಡಿಸಿದ್ದೀವಿ, 1000 ಅಡಿ, ಒಂದು ಹನಿ ನೀರಿಲ್ಲ ಅಂತ ಹೇಳಿ ಹಿಡ್ಕೊಂಡು ನನಗೇನೆ ಚಂದ ಕೊಡ್ದುಬಿಟ್ರಪ್ಪ ಇವನ್ನ. ತರಿಕೆ ಇಲ್ಲ ಪಾಪ, ಬರಲಿಲ್ಲ ಅಂದ್ರೆ ಬರೋಲ್ಲ ಅನ್ನಲ್ಲ, ಸುಮ್ಮನೆ ಯಾಕೆ? ಅದೇ ಮತ್ತೆ ಜನ ಸುಮ್ಮನೆ ಬಂದು ಗಲಾಟೆ ಮಾಡ್ತಾರೆ. ಸುಮ್ಮನೆ ಯಾಕೆ ಆ ತಲೆನೋವೇ ಬೇಡ, ಸುಮ್ಮನೆ ಏನಾನ ಕೆಲಸ ಮಾಡಿ ದುಡ್ಕೊಂಬದ್ ನೋಡಪ್ಪ, ಆ ತಲೆನೋವೇ ಬೇಡ ಕಣೋ ಸುಮ್ಮನೆ. ಇಲ್ಲ ಇನ್ಮೇಲಿಂದ ಅದ್ರ ಸವಾಸಕ್ಕೆ ಹೋಗಲ್ಲ, ಯಾರು ಹೆಂಗನ ಮಾಡ್ಕೊಂಬ್ಲಿ. ಅಯ್ಯೋ ನಾವು ನಮ್ಮ ಚಿಕ್ಕಪ್ಪನ ಮೇಲೆ ಸಿಟ್ಟಿಗೆ ಮಾಡಬೇಕು ಅಂತ ಹೋದರೆ ಅದು ಬರೋದಿಲ್ಲ ಕಣಮ್ಮ. ಒಬ್ರು ಮಾಡ್ತಾ ಇದ್ದಾರೆ ಅಂತ ನಾವು ಮಾಡಿದ್ರೆ ಅದು ಆಗಲ್ಲ, ಅದು ಮಾಡಿದಾಗಲೇ ಗೊತ್ತಾಗೋದು ಅದ್ರ ಕೆಲಸ ಏನು ಅಂತ. ನನಗೇನು ಅದು ಅನುಭವನೇ ಆಗ್ತಿರ್ಲಿಲ್ಲ. ಆ ಕಾಯಿ ಅಂಗೈಯಲ್ಲಿ ಇಟ್ಕೊಂಡ್ರು ಅದೇನು ಅನುಭವ ಆಗ್ತಿರ್ಲಿಲ್ಲ, ಏನು ಎತ್ತ ಹಿಂಗೆ ಮಾಡಬೇಕು ಅನ್ನೋದು ನನಗೆ ಗೊತ್ತಿಲ್ಲ ಅಂದಮೇಲೆ ಸುಮ್ಮನೆ ಯಾಕೆ ಎಲ್ಲರ ತಗೋ ಬೈಸ್ಕೊಂಬೋದು. ಇನ್ಮೇಲೆ ಹೋಗೋದಿಲ್ಲ ಆಂಟಿ, ಹೋಗೋದಿಲ್ಲ. ಅಪ್ಪ ಸರಿಯಾಗಿ ಹೊಡೆದೋದ್ರು. ಅಪ್ಪ ಹೆಂಗೆ ಹೊಡೆದ್ರಮ್ಮ ಅವರು. ಹೋಗಪ್ಪ ಹೋಗಿ ಮಂತಕ್ಕೆ ಹೋಗು. ಅಕ್ಕ ಒಂದಿಟ್ಟು ಆತನ ಉಪ್ಪರ್ದು ಕಾವು ಕೊಡಿ, ಹಂಗೆ ನನ್ನ ಮಕ್ಳು ಹೆಂಗೆ ಒಯ್ದವ್ರು ಹಿಡ್ಕೊಂಡು ನೋವು. ಹೋಗು, ಸ್ವಲ್ಪ ಬಿಸಿನೀರು ಹಾಕ್ಯಂಡು ನೋವೆಲ್ಲ ಕಮ್ಮಿ ಆಗುತ್ತೆ. ಬಿಸಿನೀರು ಹಾಕಿ ಹೋಗಿ ನೀರು ಒಯ್ಕೆ ಹೋಗು. ನನ್ನ ಮಕ್ಳು ನೋಡಿ ಹೆಂಗೆ ಒದ್ದೋಗಿದ್ದೆ. ದುಡ್ಡು ಬೇರೆ ಕೊಡಬೇಕು ಅಂತ ಹೇಳೋಗ್ಯವ್ರಿ. ಕೊಡಲ್ಲಮ್ಮ ದುಡ್ಡು. ಅಲ್ಲ ಬೇರೆ ಯಾರನ್ನ ಹಾಕಿರ್ತಾರೆ, ಅವ್ರಿಗೂ ಹಿಂಗೆ ಮಾಡ್ತಾರೇನು. ಬಂದು ನೋಡಿ ನನ್ನ ಮಕ್ಳು ಏನು ಇನ್ನು ಮಾಡ್ತಾಯಿದ್ದಾರೆ. ಯಾರೋ ಹೇಳ್ಕೊಟ್ಟವ್ರು, ನಮ್ಮ ಊರಾಗಿ ಯಾರೋ ಹೇಳ್ಕೊಟ್ಟಿರೋದಕ್ಕೆ ಹಿಂಗೆ ಬಂದು ಮಾತಾಡ್ತಾ ಇರೋದು. ಹಂಗೆ ಹೇಳ್ಕೊಟ್ಟವ್ರು, ಏನಕ್ಕೆ ಕಾಣ್ದಿಲ್ಲದ್ದು ಏನು ಮಾತಾಡೋದು. ಇವಾಗ ನಿಮ್ಮ ಹುಡುಗ ಸುಮ್ಮನೆ ಯಾತೂ ಮಾಡೋಕ್ಕೆ ಹೋಗಲಿಲ್ಲ, ಬೋರ್ ಪಾಯಿಂಟ್ ಹೋಗಲಿಲ್ಲ ಅಂದರೆ ಅವ್ರು ಯಾಕೆ ಬರೋರು? ಸುಮ್ಮನೆ ನೀವು ಓಟು ಬೋರ್ ಪಾಯಿಂಟ್ ಅದು ಇದು ಅಂತ ಹೋದರೆ ಅದಕ್ಕೆ ಹಿಂಗೆಲ್ಲ ತೊಂದರೆ ಆಗಿದ್ದು. ಅದಕ್ಕೆ ಮತ್ತೆ ಪಟ್ಟಿ ಆತು ಬೇಡ. ನಾನು ಹೇಳ್ತಿದ್ದೆ ಬೋರಂಗಿದ್ರೆ ಮಾಡಲ್ಲ, ಬೋರ್ಲಿಲ್ಲ ಅಂದರೆ ಯಾಕೆ ಇದು ಮಾಡ್ತೀಯ ಅಂತ ಹೇಳಿರೋನು ಕೇಳಲಿಲ್ಲ ನನ್ನ ಮಗ. ಬೋರಂಗಿದ್ರೆ ಮಾತ್ರ ಮಾಡ್ಬೇಕು, ಬೋರ್ಲಿಲ್ಲ ಅಂದಮೇಲೆ ಯಾಕೆ? ಏನು ಮಾಡೋಣ, ನನಗೆ ಬರಲಿಲ್ಲ ಅಂದರೂ ಏನೋ ಒಂದು ನೆಗಕ್ಕೆ ಮಾಡಿದೆ, ಎಲ್ಲ ಒಂತಾಗ ಮಾಡಬೇಕು ಅಂತ ಹೇಳಿ ಮಾಡಿದೆ ಅಷ್ಟೇ. ನೋಡಿದ್ರಲ್ಲ ವೀಕ್ಷಕರೇ, ನನ್ನ ಮಗ ಅಲ್ಲೇನೆ ಬೋರ್ ಪಾಯಿಂಟ್ ಮಾಡೋಕೆ ಇನ್ಮೇಲಿಂದ ಹೋಗೋದಿಲ್ಲ ನಾನು ಅಂತ ಹೇಳಿ ಹೇಳ್ತಾ ಇದ್ದಾನೆ. ನೋಡ್ತಾ ಇರಿ, ನೀನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.